ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅನದರ್ ವ್ಲಾಗ್. ಇವತ್ತು ನಾನು ಏನು ಹೊತ್ತಂದಿದ್ದೀನಿ ಅಂದರೆ, ಮನೆ ಯಾವಾಗಿದ್ದರೂ ಸ್ವಚ್ಛವಾಗಿರಬೇಕಂದ್ರೆ ಎನಿ ಟೈಮ್ ಕ್ಲೀನ್ ಮಾಡೋದು ಬೋರಿಂಗ್ ಆಗಿಬಿಡುತ್ತೆ, ಮತ್ತು ಅಷ್ಟು ಶಕ್ತಿ ನಮಗೆ ಇರೋದಿಲ್ಲ. ಒಂದೇ ಸಮನಾಗಿ ಇನ್ನೇನು ಹಬ್ಬಗಳೆಲ್ಲ ಕಂಟಿನ್ಯೂಸ್ ಆಗಿ ಹಿಂದಿಂದೇ ಬರ್ತಾ ಇರುತ್ತೆ. ನಾವು ಬರೀ ಕ್ಲೀನ್ ಮಾಡಿಕೊಂಡೇ ಕೂತ್ಕೊಳ್ಳೋಕ್ಕೆ ಆಗಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಈ ಥರ ಒಂದು ವಾಕಿಂಗ್ ಕ್ಲೀನರ್ ನಾವು ತೊಗೊಳ್ಬೇಕು. ಎಷ್ಟು ಚೆನ್ನಾಗಿದೆ. ಇದಕ್ಕೆ 15 ವರ್ಷದ ಬರ್ತ್ಡೇ ಸ್ನೇಹಿತರೆ. 15 ವರ್ಷದ ಹಿಂದೆಯೇ ಹೊಸದಾಗಿ ಬಂದ್ಬಿಟ್ಟಿದೆ. ನಮಗೆ ಭಯ, ಅಯ್ಯೋ ಹೇಗಿದೆಯೋ ಏನೋ, ಯಾರ ಮನೇಲೂ ಇಲ್ಲ, ನಮ್ಮ ತೊಗೊಂಡ್ಬಿಟ್ಟಿದ್ದೀವಿ, ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಂಡಿರೋದು ಏನಪ್ಪ, ಸುಮ್ಮನೆ ದುಡ್ಡು ಅಂದರೆ ಭಯ ಅನಿಸುತ್ತೆ, ವ್ಯರ್ಥ ಆಗುತ್ತೆ. ನಾವೇನು ದೊಡ್ಡ ಶ್ರೀಮಂತರುಗಳಲ್ಲ, ಹೋದ್ರೋಯ್ತು ಬಂದರು ಬಂತು ಅನ್ನೋಕ್ಕೆ. ಮನೆ ಕ್ಲೀನಾಗಿರುತ್ತೆ. ಯಾಕಂದರೆ ನಾನು ಕಿಟಕಿ ಒರೆಸು, ಬಾಗಿಲು ಒರೆಸು, ಮ್ಯಾಟ್ ಕ್ಲೀನ್ ಮಾಡು ಅನ್ನೋದರಿಂದ ನನ್ನ ಮನೆಯವರು ಇಲ್ಲ ನಿಮ್ಗೆ ಅವಶ್ಯಕತೆ ಇದೆ, ಇದನ್ನು ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಯಾವಾಗಲೂ ಮ್ಯಾಟೆಲ್ಲ ಹಾಕಿರ್ತೀನಲ್ಲ, ಮ್ಯಾಟ್ ಕ್ಲೀನ್ ಮಾಡು, ಕಿಟಕಿ ಕ್ಲೀನ್ ಮಾಡು, ಅದು ಇದು ಈ ಥರ ಧೂಳು ತೆಗೆಯೋದು, ನೀಟಾಗಿರಬೇಕು. ಮತ್ತು ಮನೆಯಲ್ಲಿ ಟೋಬಿ ಇದ್ದಾನೆ, ಅವನ ಕೂದಲೆಲ್ಲ ಬೀಳುತ್ತೆ, ಸ್ವಲ್ಪ ಆದರೂ ನೀಟಾಗಿರಲೇಬೇಕು. ತುಂಬ ಕ್ಲೀನಿಂಗ್ ಅಂತ ಇರ್ತಿದ್ದೆ. ಅದಕ್ಕೋಸ್ಕರ ಅವ್ರೇನು ಮಾಡಿದ್ರು, ಇಲ್ಲ ನೀನು ಇದನ್ನು ಅವಶ್ಯಕತೆ ಇದೆ. ಹೌದು, ನನ್ನ ಮಗನೂ ಅವನ ಅವಾಗ ತೀರಾ ಚಿಕ್ಕವನಿದ್ದ, ಬಿಡಿ ನಾವು ತೊಗೊಳ್ಬೇಕಾದ್ರೆ ಅವ್ನಿಗೆ ಏನಂದ್ರೇನೂ ಗೊತ್ತಿರಲಿಲ್ಲ. ಅವ್ರು ಡೆಮೋ ತೋರ್ಸೋಕ್ಕೆ ಬಂದಾಗ ಎಲ್ಲ ಬಾಕ್ಸ್ಗಳನ್ನ ಸುಮ್ಮನೆ ಮುಟ್ಟಿ ನೋಡ್ತಿದ್ದ. ಇವಾಗ ಹೇಳ್ತಾನೆ, ಒಳ್ಳೆ ತೊಗೊಂಡಿದ್ದೀರ ಮಮ್ಮಿ ಅಂತ. ತುಂಬ ನೋಡಿ ಎಷ್ಟು ಕ್ಲೀನಾಗಿ ಆಗಿಬಿಡುತ್ತೆ ಅಂದರೆ, ನಿಜವಾಗ್ಲೂ ನಾವೇನು ಕಷ್ಟಪಡೋ ಅವಶ್ಯಕತೆಯೇ ಇಲ್ಲ ಸ್ನೇಹಿತರೆ, ಅಷ್ಟು ನೀಟಾಗಿ ಆಗಿಬಿಡುತ್ತೆ. ಎಲ್ಲರ ಮನೆಗೂ ಒಂದೊಂದು ಇದ್ದರೆ ಮನೆ ಸದಾಕಾಲ ಕ್ಲೀನಾಗಿರುತ್ತೆ. ಕಾರ್ ಕ್ಲೀನ್ ಮಾಡ್ಬೋದು, ಕಿಟಕಿಗಳಾಗಲಿ, ಸೋಫಾ ಆಗಲಿ, ಮನೇಲಿ ಒಂದೊಂದು ಮೂಲೆಯೂ ಸಹ ಆದಮೇಲೆ ಹೊತ್ಕೊಳ್ಳೋಂಥ ಕಮ್ಮಿ ಸ್ವಲ್ಪ ಇರುತ್ತೆ. ಅದರಲ್ಲೂ ಸಣ್ಣ ಸಣ್ಣ ಧೂಳು ಕಣ್ಣಿಗೆ ಕಾಣಲ್ಲ, ಆಗಿರುತ್ತೆ. ಅದಕ್ಕೆಲ್ಲದಕ್ಕೂ ತುಂಬ ಬೆಸ್ಟ್ ಅಂತ ಹೇಳ್ತೀನಿ. ನೋಡಿ, ನಮ್ಮ ಟೋಬಿ ಕಾರ್ ಒಳಗಡೆ ಕೂತ್ಕೊಂಡ್ಬಿಟ್ಟು, ಇಲ್ಲ ನಾನು ಹಿಡಿಯಲ್ಲ, ನಾನು ರೌಂಡ್ ಕರ್ಕೊಂಡೋಗಿ ಅಂತಲೇ ಕಾರ್ ಕ್ಲೀನ್ ಮಾಡೋ ಟೈಮಲ್ಲೆಲ್ಲ ಇವನಿಗೆ ಒಂದು ರೌಂಡ್ ಕರ್ಕೊಂಡು ಹೋಗಲೇಬೇಕು ನಾವು, ಹಾಗೆ ಮಾಡ್ತಾನೆ. ಹಾಗಾಗಿ ಒಂದೊಂದು ಕೆಳಗಡೆ ಇಳಿಸೋ ಅಷ್ಟರಲ್ಲಿ ತುಂಬ ಕಷ್ಟ ಆಗಿಬಿಡುತ್ತೆ. ನೋಡಿ, ಇದು ಲೋ, ಐ ಮತ್ತು ಮಧ್ಯದಲ್ಲಿ ಆಫು, ಈ ಥರ ಎಲ್ಲ ಇರುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ನೀವು ತೊಗೊಳ್ಳಿ, ನಿಮ್ಮನೆ ಸ್ವಚ್ಛವಾಗಿ ಇಟ್ಕೊಳ್ಳಿ, ಏನೂ ಕಷ್ಟ ಅನಿಸಲ್ಲ. ನಾವು 15 ವರ್ಷದ ಹಿಂದೆ ತೊಗೊಂಡಿದ್ದು ತುಂಬ ಭಯಪಟ್ಟು ತೊಗೊಂಡ್ವಿ, ಆದರೆ ಎಲ್ಲೂ ಕೆಟ್ಟಿಲ್ಲ, ಹಾಳಾಗಿಲ್ಲ. ನಾನು ಆವಾಗವಾಗ ತೊಗೊಂಡು ಮನೆ ಕ್ಲೀನ್ ಮಾಡ್ತಾ ಇರ್ತೀನಿ. ನಾನು ಎಲ್ಲೂ ಹಾಳು ಮಾಡ್ಕೊಂಡಿಲ್ಲ, ಎಲ್ಲೂ ರಿಪೇರಿಗೂ ಕೊಡಲೇ ಇಲ್ಲ. ಇದು 15 ವರ್ಷದಿಂದ ನಾನೆಲ್ಲೂ ರಿಪೇರಿಗೆ ಕೊಡಲಿಲ್ಲ. ನಾನು ನೀಟಾಗೂ ಇಟ್ಕೊಂಡೆ, ಅದು ಹಾಗೆ ನಮಗೆ ಬಾಳಿಕೆ ಬಂದಿದೆ. ಕಷ್ಟಪಟ್ಟಿದ್ದ ಹಣ ಎಲ್ಲೂ ಹೋಗಲಿಲ್ಲ. ನನ್ನ ಕ್ಲೀನಿಂಗ್ ಕೆಲಸಕ್ಕೆ ತುಂಬ ಉಪಯೋಗಕ್ಕೆ ಬಂದಿದೆ. ಅದೇ ಎಲ್ಲರೂ ನೀಟಾಗಿ ಇರುತ್ತೆ ನಿಮ್ಮ ಮನೆ ಅಂತಾರಲ್ಲ, ಪದೇ ಹೇಳೋದು ಸರಿ ಇರಲ್ಲ. ಯಾಕಂದರೆ ನಾನು ಈ ರೀತಿ ಎಲ್ಲ ನಾನು ಒಂದೊಂದು ಸಲ ತೊಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಲ್ಲ, ನನಗೆ ಹೋಗಿ ಎಲ್ಲೂ ಕಷ್ಟನೇ ಅನಿಸಲ್ಲ ಸ್ನೇಹಿತರೆ. ನನ್ನ ಕೆಲಸ ನಾನು ಮಾಡ್ಕೋತೀನಿ. ಹಾಳು ಮಾಡೋದು ಹಾಳು, ಅರಸ ಮಾಡೋದು ಅರಸ ಅಲ್ವೇ. ಹಾಗಾಗಿ ನಾನು ಈ ರೀತಿ ಎಲ್ಲ ಇದನ್ನು ಬಳಸ್ಕೋತೀನಿ. ಇನ್ನು ಮನೆ ಹೊರಗಡೆ ಎಲ್ಲ ಹೇಗೆ ಬಳಸ್ಕೊಳ್ತೀನಿ ಏನು ಎಲ್ಲ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ತೋರಿಸ್ತೀನಿ. ನಾನು ಯಾವಾಗ ಕ್ಲೀನ್ ಮಾಡಿ ಡೈಲಿ ಬ್ಲಾಗಲ್ಲೆಲ್ಲ ತೋರಿಸ್ಬೇಕು ಅನಿಸುತ್ತೆ ನನಗೆ. ತುಂಬ ಅವತ್ತಿಂದ ಅವತ್ತು ಕೆಲಸ ಬೇಗ ಆಗಿಬಿಡಬೇಕು. ಪೂಜೆಗೆ ರೆಡಿ ಮಾಡಬೇಕು, ತಿಂಡಿಗೆ ರೆಡಿ ಮಾಡಬೇಕು. ನಾನು ಕ್ಯಾಮ್ರಾ ಇಟ್ಕೊಂಡು ಓಡಾಡ್ತಿರೋಕ್ಕೆ ಆಗೋದೇ ಇಲ್ಲ. ಹಾಗಾಗಿ ನೆಕ್ಸ್ಟು ದಿನಗಳಲ್ಲಿ ನೋಡುತ್ತೀನಿ ನನಗೆ ಹೇಗಾಗುತ್ತೋ ಹಾಗೆ ಮಾಡಬೇಕು ಅಂತ. ಯಾಕಂದರೆ ನೋಡ್ತಾ ಇದ್ದೀರಲ್ಲ ನಮ್ಮ ವೀಡಿಯೋಸು ಎಷ್ಟು ಮಟ್ಟಕ್ಕೆ ಕೊಡ್ತಾಯಿದೆ ಅಂತ. ನೀವೆಲ್ಲ ಸಹಾಯ ಸಹಕಾರ ಕೊಡಿ, ಪ್ರೋತ್ಸಾಹಿಸಿ, ನಮ್ಮಂಥವ್ರಿಗೆ ಸಹಾಯ ಮಾಡಿ ಒಂದು ಉನ್ನತ ಸ್ಥಾನಕ್ಕೆ ಒಂದು ಹೆಸರು ಪಡೆಯೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಸ್ನೇಹಿತರೆ. ಹಾಗಂತ ಕಣಕಣವಾಗಿ ನಾನು ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಮ್ಯಾಟೆಲ್ಲ ನೋಡಿ ಈ ರೀತಿ ಎಲ್ಲ ತೊಳೆದು ಕ್ಲೀನ್ ಮಾಡಿ, ಕಾರು ನೀಟಾಗಿರುತ್ತೆ, ನಮ್ಮ ಮನಸ್ಸು ತುಂಬ ಖುಷಿಯಾಗಿರುತ್ತೆ. ಹೋಗಿ ಬರಲಾ ನೆಕ್ಸ್ಟ್ ವೀಡಿಯೋದಲ್ಲಿ.